ಬೆಳೆ ಪರಿಹಾರ ತಾರತಮ್ಯ ಹಾಗೂ ಬರಗಾಲ ಘೋಷಣೆ ಮಾಡಬೇಕೆಂದು ಪ್ರತಿಭಟನೆ. ಕಾಳಗಿ ತಾಲೂಕಿನ ರೈತ ಸೇನೆ ಹಾಗೂ ರೈತ ಸಂಘದ ವತಿಯಿಂದ ಕಾಳಗಿ ಪಟ್ಟಣ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ರಾಜ್ಯ ಸರ್ಕಾರ ವಿರುದ್ಧ ಹಾಗೂ ವಿಮೆ ಕಂಪನಿ ವಿರುದ್ಧ ಘೋಷಣೆ ಹಾಕುವ ಕಾಲ್ನಡಿಗೆ ಮೂಲಕ ಆಗಮಿಸಿದರು. ಚಿಂಚೋಳಿ ಕಲಬುರಗಿ ರಾಜ್ಯ ಹೆದ್ದಾರಿ ಸುಮಾರು 6 ತಾಸುಗಳು ಬಂದ್ ಮಾಡಿ ಕಾಳಗಿ ತಾಲೂಕಿನ ರೈತರಿಗೆ ಬೆಳೆ ವಿಮೆ ಹಣವನ್ನ ನೀಡದೆ ಅನ್ಯಾಯ ಮಾಡಿದೆ. ಅದನ್ನ ಸರಿಪಡಿಸಿ ಕೂಡಲೇ ಪರಿಹಾರವನ್ನ ನೀಡಿ ಹಾಗೂ ಕಾಳಗಿ ತಾಲೂಕು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿ ಪ್ರತಿ ಎಕರೆ 25,000 ಪರಿಹಾರ ನೀಡಿ ಎಂದು ಆಗ್ರಹಿಸಿದರು. ಕಲಬುರಗಿ ಉಪವಿಭಾಗಾಧಿಕಾರಿ ಸಾಹಿತ್ಯ ಆಲದಗಟ್ಟಿ ಹಾಗೂ ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಳಗಿ ತಾಲೂಕಿನ ಎಲ್ಲಾ ಪೂಜ್ಯ ಶ್ರೀಗಳು ಹಾಗೂ ಮಾಜಿ ಸಂಸದ ಉಮೇಶ್ ಜಾಧವ್, ಶಾಸಕರು ಅವಿನಾಶ್ ಜಾಧವ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಜೇಶ್ ಗುತ್ತೇದಾರ್, ರೈತ ಮುಖಂಡರು ವೀರಣ್ಣ ಗಂಗಾಣಿ, ಶರಣಬಸಪ್ಪ ಮಾಮಶೆಟ್ಟಿ, ಮೋಹನ್ ಚುನ್ನಾ, ಸುಂದರ್ ಡಿ, ಗೌರಿಶಂಕರ್, ಡಿವೈಎಸ್ಪಿ, ಪಿಎಸ್ಐ ತಿಮ್ಮಯ್ಯ, ಪಿಎಸ್ಐ ಗೌತಮ್ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಯಿತು. ರಮೇಶ್ ಎಸ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಬರಗಾಲದ ಛಾಯೆ ಆವರಿಸಿದೆ. ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ಸೋಯಾ, ಎಳ್ಳು ಕಂಪ್ಲೀಟ್ ಆಗಿ ಕೈತಪ್ಪೋಗಿದೆ. ಇಂಥ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ 2ನೇ ಕಂತಿನ ವಿಮಾ ಹಣನ ರೈತರಿಗೆ ಯಾರಿಗೆ 20 ರೂಪಾಯಿ ಬಂತು, 100 ರೂಪಾಯಿ ಬಂತು, 150 ರೂಪಾಯಿ ಬಂದಿರೋ ರೈತರು ವಿಮಾ ಹಣದಿಂದ ವಂಚಿತರಾಗಿದ್ದಾರೆ. ಹಾಗಾಗಿರೋ ತಕ್ಷಣವೇ ಅದನ್ನು ತನಿಖಾ ತಂಡ ರಚನೆ ಮಾಡಿ ತನಿಖೆಯನ್ನು ಮಾಡಿ ಆ ವಿಮೆಯಿಂದ ಇನ್ಸೂರೆನ್ಸ್ ಬೆಳೆ ವಿಮೆಯಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಬೆಳೆ ವಿಮಾ ಹಣ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು, ಬರಗಾಲ ಘೋಷಣೆ ಮಾಡಬೇಕು, ಬರ ಪರಿಹಾರವನ್ನು ಕೊಡಬೇಕು, ಸಾಲ ಮನ್ನಾ ಮಾಡಬೇಕಂತೇಳಿ ಒತ್ತಾಯಿಸಿ ಇವತ್ತು ಹಲವಾರು ಬೇಡಿಕೆಗಳಿಗಾಗಿ ಕಾಳಗಿ ತಾಲೂಕದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಹೋರಾಟವನ್ನು ನಡೆಸಿ ಕಾಳಗಿ ಶಾಂತಿಯುತವಾಗಿ ಸಂಪೂರ್ಣ ಬಂಧನ ಮಾಡಿ ನಾಳೆ 13ನೇ ತಾರೀಕು ನಡೀತಕ್ಕಂಥ ಏನಾರ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನ ನಡೀತದೆ. ಆ ಅಧಿವೇಶನದಲ್ಲಿ ಇನ್ಸೂರೆನ್ಸಿನ ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ ಕಾಳಗಿ ತಾಲೂಕಿನ ಚರ್ಚೆ ಮಾಡಿ ಆ ರೈತರ ಬೆಳೆ ವಿಮೆ ಹಣವನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಶಾಂತಿಯುತವಾಗಿ ಬಂಧನ ಯಶಸ್ವಿಯಾಗಿದೆ. ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೆ. ಶರಣಬಸಪ್ಪ ಮಾಮಶೆಟ್ಟಿ, ಕರ್ನಾಟಕ ಪುರಾಂತರ ಸಂಘ ಜಿಲ್ಲಾಧ್ಯಕ್ಷ. ಈ ತಾಲೂಕಿನ ಈ ಒಂದು ಬಂದು ಕರೆ ಇವತ್ತು ಸುತ್ತಮುತ್ತಲಿನ ಎಲ್ಲ ನೆರೆ ಗ್ರಾಮದಿಂದ ಬಂದು ಏನಪ್ಪ ಅಂದರೆ ಯಶಸ್ವಿಗೊಳಿಸಿದಾರ. ಈ ಹೋರಾಟದ ಮೂಲಕ ನಾನು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೇನೆ. ಅತಿ ಶೀಘ್ರದಲ್ಲಿ ಏನಪ್ಪ ಅಂತಂದರೆ ರೈತರ 2ನೇ ಕಂತು ಬೆಳೆ ವಿಮೆ ಏನಪ್ಪ ಅಂದರೆ ತಾರತಮ್ಯ ಮಾಡಿ ನಮ್ಮ ತಾಲೂಕಕ್ಕೆ ಏನಪ್ಪ ಅಂದರೆ ಅನ್ಯಾಯವಾಗಿದೆ. ಅತಿ ಶೀಘ್ರದಲ್ಲೇ ಅಧಿಕಾರಿಗಳ ಮುಖಾಂತರ ಆ ಒಂದು ರಿಪೋರ್ಟನ್ನು ತರಿಸ್ಕೊಂಡು ಏನಪ್ಪ ಅಂತಂದರೆ ಅತಿ ಶೀಘ್ರದಲ್ಲಿ ಏನಪ್ಪ ಅಂದರೆ ರೈತರಿಗೆ 2ನೇ ಕಂತಾಗಿರಕ್ಕಂಥ ಬೆಳೆ ವಿಮೆ ಹಾಕೋದ್ರ ಮುಖಾಂತರ ರೈತರ ಜೊತೆಗೆ ಸರ್ಕಾರ ನಿಲ್ಲಬೇಕಂತ ಹೇಳಿಕೆಸಿ ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಹೋರಾಟಕ್ಕೆ ಬಂದು ನಮ್ಮ ಎಲ್ಲ ಗ್ರಾಮದಿಂದ ಬಂದು ಆಗಮಿಸಿ ಹೋರಾಟ ಯಶಸ್ವಿಗೊಳಿಸಕ್ಕಂಥ ಎಲ್ಲ ರೈತ ಮುಖಂಡರಿಗೂ ಹಾಗೂ ಎಲ್ಲ ನನ್ನ ರೈತ ಸಂಘದ ಪದಾಧಿಕಾರಿಗಳಿಗೂ ಕೂಡ ನಾನು ಈ ಮೂಲಕ ಏನಪ್ಪ ಅಂದರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ಸುಂದರ್ ಡಿ ಸಾಗರ್. ಇವತ್ತಿನ ದಿವಸ ಕಾಳಗಿ ಬಂದ್ ಕರೆ ಕೊಟ್ಟಿದ್ದು, ಈ ಕರೆ ಕೊಟ್ಟಿದ್ದ ಉದ್ದೇಶವೇನೆಂದರೆ ಈಗಾಗಲೇ ಬೆಳೆ ಮೇಲೆ ಆಗಿರುವಂಥ ರೈತರಿಗೆ ತಾರತಮ್ಯವನ್ನು ಬೆಳೆ ಪರಿಹಾರ ಹಾಕಿರ್ತಾರೆ. ಅವನ್ನು ಖಂಡಿಸಿ ಇವತ್ತು ಕಾಳಗಿಯನ್ನು ಬಂದ್ ಕರೆ ಮಾಡಿ ಇವತ್ತು ಬಂದ್ ಕರೆಗೆ ಎಲ್ಲ ವ್ಯಾಪಾರಸ್ಥರು ಮತ್ತು ಏನು ಪ್ರತಿಯೊಬ್ಬರು ಒಂದು ರೈತರಿಗೆ ಹೋರಾಟಕ್ಕೆ ಬೆಂಬಲ ನೀಡಿದಂಥ ಮತ್ತು ಕಾಳಗಿ ತಾಲೂಕಿನ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಈ ಒಂದು ಹೋರಾಟದಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಿದಂಥ ತಮಗೆಲ್ಲರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ. ನನ್ನ ಹೆಸರು ಮೋಹನ್ ಚಿನ್ನ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.